ಮಗಳ ಹೆಣ ಕೊಡಲು ಲಂಚಕ್ಕೆ ಬೇಡಿಕೆ ಇಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರ್ತವ್ಯ ಲೋಪ ಹಿನ್ನೆಲೆ ಬೆಳ್ಳಂದೂರು ಇನ್ಸ್ಪೆಕ್ಟರ್ ಅನ್ನ ಸಸ್ಪೆಂಡ್ ಮಾಡಲಾಗಿದೆ. ಇನ್ಸ್ಪೆಕ್ಟರ್ ರಮೇಶ್ ರೊಟ್ಟಿ ಅಮಾನತು ಮಾಡಿ ಕಮಿಷನರ್ ಈಗ ಆದೇಶಿಸಿದ್ದಾರೆ. ಯಾಕಂದ್ರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಗಳ ಶವವನ್ನ ಕೊಡೋದಕ್ಕೂ ಕೂಡ ಲಂಚ ಕೇಳಿದ್ದಾರೆ. ಜೊತೆಗೆ ಆಂಬ್ಯುಲೆನ್ಸ್ ಚಾಲಕ ಕೂಡ ಲಂಚ ಕೇಳಿದ್ದಾನೆ, ಇನ್ಸ್ಪೆಕ್ಟರ್ ಕೂಡ ಲಂಚ ಕೇಳಿದ್ದಾರೆ ಅಂತ ಹೇಳಿ ವ್ಯಕ್ತಿ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ರು. ಆ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು. ಅದಾದ ಬಳಿಕ ಸಬ್ ಇನ್ಸ್ಪೆಕ್ಟರ್ ಹಾಗೆ ಸಿಬ್ಬಂದಿಯನ್ನ ಅಮಾನತು ಮಾಡಲಾಗಿತ್ತು. ಆದ್ರೆ ಇನ್ಸ್ಪೆಕ್ಟರ್ ಲಂಚವನ್ನ ಇಸ್ಕೊಂಡಿದ್ದಾರೆ ಅಂತ ಸ್ವತಃ ಆ ವ್ಯಕ್ತಿಯೇ ಹೇಳಿದ್ರು ಕೂಡ ಇನ್ಸ್ಪೆಕ್ಟರ್ ಅನ್ನ ಅಮಾನತು ಮಾಡಿರಲಿಲ್ಲ. ಈಗ ನ್ಯೂಸ್ 18 ನಿರಂತರ ವರದಿ ಮಾಡಿದ ಬಳಿಕ ಎಚ್ಚೆತ್ತಂತಹ ಕಮಿಷನರ್ ಇನ್ಸ್ಪೆಕ್ಟರ್ನನ್ನ ಅಮಾನತು ಮಾಡಿ ಆದೇಶಿಸಿದ್ದಾರೆ. ವೈಟ್ ಫೀಲ್ಡ್ ಡಿಸಿಪಿ ಪರಶುರಾಮ್ ವರದಿ ಆಧರಿಸಿ ಕ್ರಮವನ್ನ ಕೈಗೊಂಡಿದ್ದಾರೆ. ಬೆಂಗಳೂರು ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಆದೇಶಿಸಿದ್ದಾರೆ. ಬಿಪಿಸಿಎಲ್ ನಿವೃತ್ತ ಅಧಿಕಾರಿ ಶಿವಕುಮಾರ್ ಆರೋಪದ ಬಳಿಕ ತನಿಖೆಯನ್ನ ಮಾಡಲಾಗಿತ್ತು. ಈ ಮೊದಲು ಸಬ್ ಇನ್ಸ್ಪೆಕ್ಟರ್ ಸಿಬ್ಬಂದಿಯನ್ನ ಸಸ್ಪೆಂಡ್ ಮಾಡಲಾಗಿತ್ತು. ಇನ್ಸ್ಪೆಕ್ಟರ್ ವಿರುದ್ಧ ಕ್ರಮ ಆಗದ ಬಗ್ಗೆ ನ್ಯೂಸ್ 18 ವರದಿಯನ್ನ ಬಿತ್ತರಿಸಿತ್ತು. ನ್ಯೂಸ್ 18 ನಿರಂತರ ವರದಿ ಬಳಿಕ ತನಿಖೆಗೆ ಕಮಿಷನರ್ ಈಗ ಆದೇಶಿಸಿದ್ದಾರೆ. ಇದೀಗ ಇನ್ಸ್ಪೆಕ್ಟರ್ ಅಮಾನತು ಮಾಡಿ ಆದೇಶ ಸಹ ನೀಡಿದ್ದಾರೆ. ಯಾಕಂದ್ರೆ ಇಲ್ಲಿ ವೈಟ್ ಫೀಲ್ಡ್ ಇನ್ಸ್ಪೆಕ್ಟರ್ ಮೊದಲು ಲಂಚಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಅದಾದ ಬಳಿಕ ಮಗಳ ಪೋಸ್ಟ್ ಮಾರ್ಟಮ್ಗೂ ಕೂಡ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಮಗಳನ್ನ ಬೇರೆಡೆಗೆ ಕೊಂಡೊಯ್ಯಲು ಕೂಡ ಆಂಬ್ಯುಲೆನ್ಸ್ನ ಚಾಲಕ 5,000 ರೂಪಾಯಿ ಬೇಡಿಕೆಯನ್ನ ಇಟ್ಟಿದ್ದಾನೆ. ಹಾಗಾಗಿ ಇದರಿಂದ ನೊಂದಂತಹ ವ್ಯಕ್ತಿ ತಮ್ಮ ಎಕ್ಸ್ ನಲ್ಲಿ ಪೋಸ್ಟ್ ಹಾಕಿದ್ರು. ಶಿವಕುಮಾರ್ ಅನ್ನೋರು ಎಷ್ಟರ ಮಟ್ಟಿಗೆ ಲಂಚ ತಾಂಡವವಾಡ್ತಾ ಇದೆ ಅನ್ನುವಂಥದ್ದನ್ನ ಎಕ್ಸ್ ಮೂಲಕ ಬಹಿರಂಗಪಡಿಸಿದ್ರು. ಎಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಮೊದಲಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಂಚ ಯಾವ ರೀತಿ ತಾಂಡವ ಆಡ್ತಾ ಇತ್ತು ಅನ್ನುವಂಥದ್ದನ್ನ ಶಿವಕುಮಾರ್ ಅವರು ಎಕ್ಸ್ ಮೂಲಕ ಜಗತ್ ಜಾಹೀರು ಮಾಡಿದ್ರು. ಅದಾದ್ಮೇಲೆ ಸಿಬ್ಬಂದಿ ಹಾಗೆ ಸಬ್ ಇನ್ಸ್ಪೆಕ್ಟರ್ ಅಮಾನತು ಆಗಿತ್ತು. ಬಟ್ ದೊಡ್ಡ ಪ್ರಶ್ನೆ ಏನಾಗಿತ್ತು, ಲಂಚವನ್ನ ಇಸ್ಕೊಂಡಂತಹ ಇನ್ಸ್ಪೆಕ್ಟರ್ ಅಮಾನತು ಆಗಲ್ವಾ ಅಂತ. ಸೊ ನ್ಯೂಸ್ 18 ನಿರಂತರ ವರದಿ ಮಾಡಿದ ಬಳಿಕ ಎಚ್ಚೆತ್ತಂತಹ ಕಮಿಷನರ್ ಈಗ ಆದೇಶಿಸಿದ್ದಾರೆ, ಅಮಾನತು ಮಾಡಿದ್ದಾರೆ. ಇದು ನ್ಯೂಸ್ 18ಗೆ ಸಿಕ್ಕಿರುವಂತಹ ಪ್ರತಿಫಲ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಕೇಸ್ನಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಯ್ತು? ಖಂಡಿತವಾಗಿಯೂ ಚಿತ್ರ ಅಂದ್ರೆ ಸೆಪ್ಟೆಂಬರ್ 18ನೇ ತಾರೀಕು ಅಕ್ಷಯ್ ಅಂತೇಳಿ ಕಸೂನಹಳ್ಳಿ ಬಳಿ ಆಕೆ ಬ್ಲಡ್ ಬ್ರೀಡ್ ಆಗಿ ಆಕೆ ಮೃತಪಟ್ಟುವಂಥದ್ದು ಇವತ್ತೇ. ಆ ಸಂದರ್ಭದಲ್ಲಿ ಮುಂಬೈನಿಂದ ತಂದೆ ತಾಯಿ ಇಬ್ರು ಕೂಡ, ಅದರಲ್ಲಿ ಬಿಪಿಸಿಎಲ್ ನ ನಿವೃತ್ತ ಅಧಿಕಾರಿಯಾಗಿರುವಂತಹ ಶಿವಕುಮಾರ್ ಮತ್ತೆ ಅವರ ಪತ್ನಿ ಇಬ್ರು ಕೂಡ ಬಂದ ಸಂದರ್ಭದಲ್ಲಿ ಆ ಮಗಳ ಮೃತದೇಹವನ್ನ ಶಿಫ್ಟ್ ಮಾಡುವಂತ ನಿಟ್ಟಿನಲ್ಲಿ ಅಲ್ಲಿ ಲಂಚಕ್ಕೆ ಬೇಡಿಕೆ ಇಡುವಂತ ಒಂದು ಪ್ರೊಸೀಜರ್ ಏನ್ ಮಾಡಿರ್ತಾರೆ, ಅದರಿಂದ ಬೇಸರಗೊಳ್ಳುವಂಥದ್ದು. ಮಗಳ ಕಣ್ಣುಗಳನ್ನು ಕೂಡ ದಾನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ಗೆ ದುಡ್ಡನ್ನ ತೆಗೆದುಕೊಳ್ಳುವಂತದ್ದಾಗಿರ್ಬೋದು, ಮತ್ತೆ UDR ರಿಪೋರ್ಟ್ ಅನ್ನ ಮಾಡ್ಕೊಳ್ಳುವಂತದಕ್ಕೆ ಹಣ ಕೇಳುವಂತದ್ದಾಗಿರ್ಬೋದು, ಮತ್ತೆ ಆಂಬ್ಯುಲೆನ್ಸ್ ನಲ್ಲಿ ಕಸೂನಹಳ್ಳಿಯಿಂದ ಕೋರಮಂಗಲದ ಒಂದು ಮಾರ್ಚರಿಗೆ ಶಿಫ್ಟ್ ಮಾಡುವಂತ ಪ್ರೊಸೀಜರ್ ಏನಿದೆ ಆ ಸಂದರ್ಭದಲ್ಲಿ ಮತ್ತೆ ಪೊಲೀಸ್ ಠಾಣೆಗೆ ಹೋದಂತ ಸಂದರ್ಭದಲ್ಲಿ ವರ್ತನೆ ಮಾಡುವಂತ ರೀತಿ ಏನಿದೆ, ಇದ್ರ ಬಗ್ಗೆ ಲಿಂಕ್ಡ್ ಒಂದು ಆಪ್ ಅಲ್ಲಿ ಕೂಡ ಅದ್ರ ಬಗ್ಗೆ ಪೋಸ್ಟ್ ಅನ್ನ ಶಿವಕುಮಾರ್ ಅವರು ಮಾಡಿರ್ತಾರೆ. ಈ ಬಗ್ಗೆ ಸಾಕಷ್ಟು ಚರ್ಚೆ ಆಗುತ್ತೆ. ಅದರಲ್ಲಿ ವಿಪಕ್ಷ ನಾಯಕ ಆರೋಶಕ್ ಆಗಿರ್ಬೋದು, ಮತ್ತೆ ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು, ಎಲ್ಲರೂ ಕೂಡ ಈ ಬಗ್ಗೆ ಪೊಲೀಸರ ಒಂದು ಲಂಚದ ವಿಚಾರವಾಗಿ ಸಾಕಷ್ಟು ಗಂಭೀರವಾದಂತಹ ಆರೋಪಗಳನ್ನ ಮಾಡ್ತಾರೆ. ಯಾಕಂದ್ರೆ ಮಾನವೀಯತೆ ಅಂದ್ರೆ ಸಾವಿನ ಸಂದರ್ಭದಲ್ಲಿ ಪೊಲೀಸರು ಮಾನವೀಯತೆಯನ್ನ ತೋರಿಸಬೇಕಾಗುತ್ತೆ. ಆದ್ರೆ ಇಂತಹ ಒಂದು ಸಂದರ್ಭಗಳಲ್ಲಿ ನಿಕೃಷ್ಟವಾಗಿ ಆ ಸಂದರ್ಭವನ್ನೇ ಒಂದು ಬಂಡವಾಳ ಮಾಡಿಕೊಂಡು ಹಣ ಪೀಕುವಂತ ಕೆಲಸ ಏನಿದೆ, ಇದಕ್ಕೂ ಕೂಡ ಅವ್ರ ಮೇಲೆ ಕ್ರಮ ಆಗಬೇಕು ಅಂತೇಳಿ ಸಾಕಷ್ಟು ಒಂದು ಅಸಮಾಧಾನ ವ್ಯಕ್ತವಾಗಿತ್ತು. ಆದ್ರೆ ಲಿಂಕ್ಡ್ ಆಪ್ ಗಳಲ್ಲಿ ಅವರು ಏನು ಪೋಸ್ಟ್ ಮಾಡಿದ್ರು ಅದನ್ನ ಡಿಲೀಟ್ ಮಾಡಿದ್ರು. ಆದ್ರೆ ಈ ಬಗ್ಗೆ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಅವರು ಈ ಒಂದು ತನಿಖೆಗೆ ಆದೇಶವನ್ನ ಕೊಟ್ಟಿದ್ರು. ವೈಟ್ ಫೀಲ್ಡ್ ವಿಭಾಗದ ಡಿಸಿಪಿ ಆಗಿರುವಂತಹ ಪರಶುರಾಮ್ ಅವರು ಕೂಡ ಅದ್ರ ಬಗ್ಗೆ ತನಿಖೆಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಅವರು ಏನು ಅದ್ರ ಬಗ್ಗೆ ಎಸಿಪಿ ಆಗಿರುವಂತಹ ಬಾಲಕೃಷ್ಣ ಅವರು ಕೂಡ ಅದ್ರ ಬಗ್ಗೆ ತನಿಖೆಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಏನು ಆ ಶಿವಕುಮಾರ್ ಏನು ಆರೋಪ ಮಾಡಿದ್ರು ಅವರ ಸ್ಟೇಟ್ಮೆಂಟ್ ಅನ್ನ ಕೂಡ ಪಡ್ಕೊಂಡು ರಿಪೋರ್ಟ್ ಅನ್ನ ರೆಡಿ ಮಾಡಿ ಕಮಿಷನರ್ಗೆ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಶಿವಕುಮಾರ್ ಅದರ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಮತ್ತೆ ಅಲ್ಲಿ ರೈಟರ್ ಕಾನ್ಸ್ಟೇಬಲ್ ಅವರನ್ನು ಹೊರತುಪಡಿಸಿ ಇನ್ಸ್ಪೆಕ್ಟರ್ ಕರ್ತವ್ಯ ಲೋಪ ಜೊತೆಯಲ್ಲಿ ಅವರು ಇದರಲ್ಲಿ ಭಾಗಿಯಾಗಿರುವಂಥದ್ದು ಲಂಚದ ಒಂದು ವಿಚಾರವಾಗಿ ಅವರ ಭಾಗಿತ್ವದ ವಿಚಾರದಲ್ಲಿ ಕರ್ತವ್ಯ ಲೋಪ ಕಂಡು ಬಂದಂತಹ ಹಿನ್ನೆಲೆಯಲ್ಲಿ ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಒಂದು ಗಂಭೀರವಾದಂತಹ ಆರೋಪ ರಿಪೋರ್ಟ್ ಅಲ್ಲಿ ಗೊತ್ತಾದಂತ ಹೇಳಿ ಈಗ ಅವರನ್ನ
ಸಸ್ಪೆಂಡ್ ಮಾಡಲಾಗಿದೆ. ಅಂದ್ರೆ ಇನ್ಸ್ಪೆಕ್ಟರ್ ಬೆಳ್ಳಂದೂರು ಇನ್ಸ್ಪೆಕ್ಟರ್ ಆಗಿರುವ ರಮೇಶ್ ಅವರು ಏನಿದ್ದಾರೆ ಅವರನ್ನ ಈಗ ಅಮಾನತು ಮಾಡಿ ಕಮಿಷನರ್ ಕೂಡ ಆದೇಶ ಹೊರಡಿಸಿರುವಂತದ್ದು. ಯಾಕಂದ್ರೆ ಈ ಒಂದು ಪೋಸ್ಟ್ ಬಂದಂತಹ ಸಂದರ್ಭದಲ್ಲಿ ಕೂಡ ನ್ಯೂಸ್ 18 ಕನ್ನಡ ವರದಿ ಮಾಡಿತ್ತು, ಪೊಲೀಸರು ಇಷ್ಟೊಂದು ನಿಕೃಷ್ಟವಾಗಿ ಅವರು ವರ್ತನೆ ಮಾಡುವಂತದ್ದು ಇಷ್ಟು ಮಾತ್ರ ಜನಸ್ನೇಹಿ ಆಗಿರಬೇಕು, ಮಾನವೀಯತೆಯನ್ನ ಈ ಸಂದರ್ಭದಲ್ಲಿ ಸಾವಿನ ಸಂದರ್ಭದಲ್ಲಿ ತೋರಿಸುವಂತಹ ಪ್ರೊಸೀಜರ್ ಏನೈತೆ ಜನಸ್ನೇಹಿಯಾಗಿ ವರ್ತನೆ ಮಾಡುವಂತ ಕೆಲಸವನ್ನ ಮಾಡಬೇಕು ಅಂತೇಳಿ ಡಿಜಿ ಅವರು ಕೂಡ ಆರ್ಡರ್ ಮಾಡಿದ್ರು. ಆದ್ರೆ ಇಲ್ಲಿ ಬೆಂಗಳೂರು ನಗರದಲ್ಲಿ ಅದರಲ್ಲಿ ಪ್ರಮುಖವಾಗಿ ವೈಟ್ ಫೀಲ್ಡ್ ವಿಭಾಗದಲ್ಲಿ ಹೊರ ರಾಜ್ಯಗಳಿಂದ ಬಂದು ಇಲ್ಲಿ ಕೆಲಸಗಳನ್ನ ಮಾಡುವಂತಹ ಸಂದರ್ಭದಲ್ಲಿ ಆಗುವಂತಹ ಸಂದರ್ಭಗಳಲ್ಲಿ ಅವರನ್ನ ಯಾವ ರೀತಿ ಇವರು ಬದಲಾವಣೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ, ಹಣವನ್ನ ಕೇಳುವಂತ ರೀತಿ ವಿಧಾನ ಏನಿದೆ ಅದು ಎಂತ ಸಂದರ್ಭದಲ್ಲಿ ಕೇಳ್ತಾರೆ ಅನ್ನೋದು ಕೂಡ ಸಾಕಷ್ಟು ಅಸಮಾಧಾನಗೊಂಡು ಆಕ್ರೋಶಭರಿತರಾಗಿ ಆ ಬಗ್ಗೆ ಪೋಸ್ಟ್ ಮಾಡಿದ್ದೇನೆ ಅಂತ ಆ ಬಗ್ಗೆ ನ್ಯೂಸ್ 18 ಕನ್ನಡ ವರದಿ ಮಾಡಿತ್ತು. ಅದಕ್ಕೆ ಈಗ ಕಮಿಷನರ್ ಕೂಡ ಈಗ ಬೆಳ್ಳಂದೂರು ಇನ್ಸ್ಪೆಕ್ಟರ್ ಅವರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಅಂದ್ರೆ ಈ ಒಂದು ವರದಿ ಏನಿದೆ ಅದು ನಿಜಕ್ಕೂ ಕೂಡ ಒಂದು ಇಂಪ್ಯಾಕ್ಟ್ ಆಗಿರುವಂತದ್ದು, ಬೇರೆಯವರಿಗೂ ಇದೊಂದು ಕೂಡ ಒಂದು ಎಚ್ಚರಿಕೆಯ ಸಂದೇಶ. ಅಂದ್ರೆ ಬೇರೆಯವರಿಗೂ ಕೂಡ ಯಾರ್ಯಾರಿದ್ದಾರೆ ಅವರು ಕೂಡ ಜನಸ್ನೇಹಿಯಾಗಿ ಕೆಲಸ ಮಾಡುವಂತ ನಿಟ್ಟಿನಲ್ಲಿ ಮಾಡಿದ್ರೆ ಅವರಿಗೆ ಒಳ್ಳೆ ರೀತಿಯ ಪ್ರತಿಫಲ ಸಿಗುತ್ತೆ. ಈ ರೀತಿಯಾಗಿ ಬೇರೆ ರೀತಿಯ ಒಂದು ಸಾವಿನ ಸಂದರ್ಭ ಕೂಡ ಹಣ ಮಾಡುವಂತ ಕೆಲಸಕ್ಕೆ ಮುಂದಾದ್ರೆ ಅವ್ರಿಗೆ ಯಾವ ರೀತಿ ಸಂದೇಶ ಹೋಗುತ್ತೆ ಅನ್ನೋದಕ್ಕೆ ಈಗ ಬೆಳ್ಳಂದೂರು ಇನ್ಸ್ಪೆಕ್ಟರ್ ಸಸ್ಪೆಂಡ್ ಆಗಿರುವಂತದ್ದು ಕೂಡ ಅದಕ್ಕೆ ಒಂದು ಎಚ್ಚರಿಕೆಯ ಸಂದೇಶ. ಕಮಿಷನರ್ ಆ ವಿಚಾರದಲ್ಲಿ ಎಲ್ಲ ಒಂದು ಪೊಲೀಸ್ ಕಮಿಷನರ್ ಕೂಡ ಇನ್ಸ್ಪೆಕ್ಟರ್ ಗಳನ್ನ ಕರೆಸಿ ಇವತ್ತು ಮೀಟಿಂಗ್ ಮಾಡುವಂತ ಕೆಲಸ ಆಗಿರ್ಬೋದು, ಜೊತೆಯಲ್ಲಿ ಅವರಿಗೆ ಎಲ್ಲರೂ ಕೂಡ ಯಾವ ರೀತಿ ಕೆಲಸವನ್ನ ಮಾಡಬೇಕು ಅಂತೇಳಿ ನಿರ್ದೇಶನವನ್ನ ಕೂಡ ಮಾಡುವ ಕೆಲಸವನ್ನ ಕಮಿಷನರ್ ಸಿಮತ್ ಕುಮಾರ್ ಸಿಂಗ್ ಅವರು ಕೂಡ ಮಾಡ್ತಾ ಇರುವಂತದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಗಂಗಾಧರ್ ತಮ್ಮೆಲ್ಲ ಡೀಟೇಲ್ಸ್ಗೆ.